287ನೇ ಸಂತ ಸೇವಾಲಾಲ್ ಜಯಂತ್ಯೋತ್ಸವ ಸೂರಗೊಂಡನಕೊಪ್ಪದಲ್ಲಿ ನಡೀತು. ಶನಿವಾರ ಮತ್ತು ಭಾನುವಾರ. ಶನಿವಾರ ರಾಜ್ಯ ಸರ್ಕಾರದ ವೇದಿಕೆ ಕಾರ್ಯಕ್ರಮ ನಡೀತು. ಆ ಸಂದರ್ಭದಲ್ಲಿ ಡಿ.ಕೆ. ಶಿವಕುಮಾರ್ ಅವರು ವೇದಿಕೆಯನ್ನು ಏರ್ತಾ ಇರಬೇಕಾದ್ರೆ ಸಮಾಜದ ಕಳಕಳೆ ಇರ್ತಕ್ಕಂಥವ್ರು ಮತ್ತು ಆಗಿರ್ತಕ್ಕಂಥ ಸಮಾಜಕ್ಕೆ ಅನ್ಯಾಯದ ವಿರುದ್ಧ ತಮ್ಮ ಧ್ವನಿಯನ್ನು ಎತ್ತಿರ್ತಕ್ಕಂಥ 25ರಿಂದ 30 ಜನರ ಮೇಲೆ ಒಂದು FIR ಹಾಕಲಾಗಿದೆ. ಸೋಮವಾರ ಬೆಳಿಗ್ಗೆ 9:00 ನ್ಯಾಮತಿ PS ಅವರ ಹೆಸರಿನಲ್ಲಿ FIR ಅನ್ನು ದಾಖಲಿಸಿದ್ದಾರೆ. 25ರಿಂದ 30 ಜನ ಅವರು ಮಾಲಾಧಾರಿಗಳು. ಯಾವುದಾದ್ರು 50, 100, 200 ಕಿಲೋಮೀಟರ್ದಿಂದ ನಡ್ಕೊಂಡ್ಬಂದು ಮಾಲೆಯನ್ನು ತ್ಯಜಿಸಿ ಆ ಒಂದು ಸರ್ಕಾರಿ ಕಾರ್ಯಕ್ರಮಕ್ಕೆ ಭಾಗವಹಿಸಿದ್ರು ಹಾಗೂ ಕಪ್ಪು ಬಟ್ಟೆಯನ್ನು ಕೂಡ ಪ್ರದರ್ಶಿಸಿದ್ರು ಅನ್ನೋ ಉದ್ದೇಶಕ್ಕೋಸ್ಕರ ಅವ್ರ ಮೇಲೆ 36/2026 ಕೇಸ್ ನಂಬರ್ 36/2026 ಈ ಕೇಸ್ನಲ್ಲಿ BNS 2023 ಪ್ರಕಾರ ಭಾರತೀಯ ನಾಗರಿಕ ಸಂಹಿತೆ ಪ್ರಕಾರ 352, 190, 191/2, 132 ಈ 4 ಸೆಕ್ಷನ್ಗಳನ್ನು ಹಾಕಲಾಗಿದೆ. ಈ 4 ಸೆಕ್ಷನ್ಗಳು ಏನನ್ನ ಹೇಳ್ತಾವಂದರೆ, ಸೆಕ್ಷನ್ ನಂಬರ್ 352 ಏನು ಹೇಳ್ತಪ್ಪ ಅಂತಂದರೆ, ಇಂಟೆನ್ಷನಲಿ ವಾಟ್ ಪ್ರೊವೋಕಿಂಗ್ ಬ್ರೇಕಿಂಗ್ ದ ಪಬ್ಲಿಕ್ ಪೀಸ್ ಕಮಿಟ್ ಅಫೆನ್ಸ್ ಅಂದರೆ ಉದ್ದೇಶಪೂರ್ವಕವಾಗಿ ಎಲ್ಲರೂ ಸೇರ್ಕೊಂಡಲ್ಲಿ ಒಂದೇನೋ ಕೃತ್ಯವನ್ನು ಎಸಗಲೇಬೇಕು ಅಂತ ಬಂದು ಕೂತಿದ್ದಾರೆ ಅಂತ ಹೇಳಿ. ಇನ್ನು 132ನೇದು ಏನು ಹೇಳುತ್ತೆ ಅಂದರೆ, ಪೆನಲೈಸ್ ಅಸಲ್ಟಿಂಗ್ ಆರ್ ಯೂಸಿಂಗ್ ಕ್ರಿಮಿನಲ್ ಫೋರ್ಸ್ ಅಗೇನೆಸ್ಟ್ ಎ ಪಬ್ಲಿಕ್ ಸರ್ವೆಂಟ್ ಟು ಡಿಟರ್ ದಿ ಡಿಸ್ಚಾರ್ಜ್ ದೇರ್ ಡ್ಯೂಟೀಸ್ ಅಂದರೆ ಪೊಲೀಸ್ ಅಧಿಕಾರಿಗಳ ಮೇಲೆ ಫೋರ್ಸ್ಬಲಿ ಅವ್ರ ಮೇಲೆ ಹಲ್ಲೆ ಮಾಡೋಕ್ಕೆ ಪ್ರಯತ್ನವನ್ನು ಮಾಡಿದ್ರು ಅಂತೇಳಿ, ಸರ್ಕಾರಿ ಪಬ್ಲಿಕ್ ಸರ್ವೆಂಟ್ ಮೇಲೆ ಹಲ್ಲೆ ಮಾಡೋಕೆ ಒಂದು ಪ್ರಯತ್ನ ಮಾಡಿದ್ರು ಅಂತೇಳಿ ಕೂಡ ಆ ಕೇಸನ್ನು ಕೊಟ್ಟಿರ್ತಾರೆ. ಅದೇ ರೀತಿಗೆ 190 ಪ್ರತಿಯೊಬ್ಬ ಎವರಿ ಮೆಂಬರ್ ಆಸ್ ಆನ್ ಅನ್ಲಾಫುಲಿ ಅಸೆಂಬಲ್ಡ್ ದಟ್ ಇಫ್ ಎನಿ ಮೆಂಬರ್ ಕಮಿಟ್ ಎ ಕ್ರೈಮ್ ಇನ್ ಪರ್ಸ್ಯೂಟ್ ಆಫ್ ದ ಶೇರ್ ಆಬ್ಜೆಕ್ಟ್ ಅಂದರೆ ಒಂದು ವಿಷಯನ ಕುರಿತು ಎಲ್ಲರೂ ಅದೇ ವಿಷಯವನ್ನು ಹೊಂದ್ಕೊಂಡು ಅಲ್ಲೆಲ್ಲರೂ ಅನ್ಲಾಫುಲ್ ಆಗಿ ಅಸೆಂಬಲ್ ಆಗಿ ಅಂದರೆ ಏನೋ ಒಂದು ಕೃತ್ಯ ಮಾಡಬೇಕು ಅಂತೇಳಿ ಪ್ರತಿಯೊಬ್ಬರು ಸೇರಿಕೊಂಡು ಒಂದು ಕಮಿಟ್ ಮಾಡೋಕ್ಕೆ ಒಂದು ಕೃತ್ಯವನ್ನು ಮಾಡೋಕ್ಕೆ ಸೇರಿದ್ರು ಅಂತೇಳಿ ಹೇಳ್ತಾರೆ. ಹಾಗಾದರೆ ಸರ್ಕಾರನೇ ಆ ವೇದಿಕೆಯನ್ನು ರಚಿಸಿತ್ತು. ಹಾಗಾದರೆ ಅದು ಅನ್ಲಾಫುಲ್ ಆ ವೇದಿಕೆ. ಹಾಗಾದರೆ ಈ ಥರ ಮಾಲಾಧಾರಿ ಬಂದಿರತಕ್ಕಂಥ ಯುವಕರು ಯಾಕೆ ಕೂಗಿದ್ರು? ಯಾಕೆ ಅವ್ರು ಕಪ್ಪು ಬಟ್ಟೆಯನ್ನು ತೋರಿಸಿದ್ರು? ಯಾಕೆ ಗೋ ಬ್ಯಾಕ್ ಡಿ ಕೆ ಹೇಳಿದ್ರು ಅಂತ? ಈಗ ನಮ್ಮ ಸಮಸ್ಯೆನ ಒಬ್ಬ ಗ್ರಾಮ ಪಂಚಾಯತಿ ಮೆಂಬರ್ ಹತ್ರ ಹೋಗಿ ನಮಗೆ ಒಳ ಮೀಸಲಾತಿಯಲ್ಲಿ ಅನ್ಯಾಯ ಆಗಿದೆ ಅಂತ ಕೇಳಿದರೆ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಲಿ ಸದಸ್ಯರಾಗಲಿ ಏನಂತಾರೆ, ಸ್ವಾಮಿ ನಮ್ಮ ವ್ಯಾಪ್ತಿಗೆ ಬರೋಲ್ಲ, ನೀವು ಕೇಳ್ರಿ. ಮತ್ತು ಉಪಮುಖ್ಯಮಂತ್ರಿಗಳಿಗೆ ಕೇಳದೆ ಇನ್ಯಾರಿಗೆ ಕೇಳಬೇಕು? ಇದೇ 3ರಿಂದ 3:45 ಮಧ್ಯೆ ಏನು ಶನಿವಾರ ನಡೆದಂಥ ವೇದಿಕೆ ಕಾರ್ಯಕ್ರಮ ಇತ್ತು, ಅದರಲ್ಲಿ P. ರಾಜೀವ್ ಅವರು ಕೇಳ್ತಾರೆ, ನನಗೆ 5 ನಿಮಿಷ ಸಮಯ ಕೊಡಿ, ಕೇವಲ 5 ನಿಮಿಷ ಸಮಯ ಕೊಡಿ, ನಮ್ಮ ಸಮಾಜದ ಸಮಸ್ಯೆ ಏನಿದೆ ಅಂತ ತಮ್ಮೊಡನೆ ಹೇಳ್ಕೊಳ್ತೀನಿ, 5 ನಿಮಿಷ ಮಾತಾಡೋಕೆ ಕೊಡಿ ಅಂತಂದರೆ, ಇಲ್ಲ ಪ್ರೋಟೋಕಾಲ್ ಇದೆ ನೀವು ಮಾತಾಡೋಂಗಿಲ್ಲ ಅಂತೇಳಿ ಅವ್ರನ್ನ ಮಾತಾಡೋಕ್ಕೆ ಬಿಡೋದಿಲ್ಲ. ಆಗ ಜನ ಏನು ಮಾಡಿದರು, ಕೂಗಿದ್ರು, ಕೊಡಿ ಅವ್ರಿಗೆ ಮಾತಾಡೋಕ್ಕೆ ಅಂತೇಳಿ ಕಪ್ಪು ಬಟ್ಟೆ ಪ್ರದರ್ಶನ ಮಾಡಿದರು. ಹಾಗಂತೇಳಿ ಅವ್ರ ಮೇಲೆ 25ರಿಂದ 30 ಜನ ಮೇಲೆ FIR ಅನ್ನು ದಾಖಲಿಸ್ತೀರಿ ಅಂತಂದರೆ ನೀವು ಯಾವ ರೀತಿಯಾಗಿ ರಾಜಕೀಯ ಪ್ರೇರಿತರಾಗಿದ್ದೀರಿ ಅಂತೇಳಿ ನಿಮಗೆ ನೀವೇ ಅರ್ಥ ಮಾಡ್ಕೋಬೇಕು. PS ಅವರು ಭಾನುವಾರ ಕಾರ್ಯಕ್ರಮ ಮುಗಿದಿದೆ, ಅವ್ರು ಆರಾಮಲ್ಲಿ ಮನೇಲಿದ್ದಾರೆ. ಆದರೆ ಅವ್ರನ್ನ ಪ್ರವೋಕ್ ಮಾಡಿ ನೀವು ಕಂಪ್ಲೇಂಟ್ ಕೊಡ್ರಿ ಅಂತೇಳಿ ಅವ್ರನ್ನೇ ಕಳಿಸಿ ಸೋಮವಾರ ಬೆಳಿಗ್ಗೆ ಕೊಡಿಸ್ತಿದ್ದಾರೆ ಅಂತಂದರೆ ಇದು ರಾಜಕೀಯ ಪ್ರೇರಿತವೇ ಸರಿ. ಹಾಗಾಗಿ ನಾವು ಕೇಳ್ಕೊಳ್ಳೋದಂತೆ ಯಾವುದೇ ಕಾರಣಕ್ಕೂ FIR ಅನ್ನು ನೀವು ಅದು ದಾಖಲಿಸಿರೋ FIR ಅನ್ನು ತೆಗೆದುಹಾಕಬೇಕು. ಯಾಕೆ ಆ ಹುಡುಗರು ಕೂಗಿದ್ರು? ಅವರು ಕೇವಲ 25-30 ಜನ ಅಲ್ಲರಿ, ಅಲ್ಲಿ ನೆರೆದಿರ್ತಕ್ಕಂಥ 10ರಿಂದ 20 ಸಾವಿರ ಜನ ಕೂಗಿದ್ರು. 500ರಿಂದ 600 ಜನ ಕಪ್ಪು ಬಟ್ಟೆನ ಕಟ್ಕೊಂಡಿದ್ರು. ತಮ್ಮ ಸಮಾಜಕ್ಕೆ ಅನ್ಯಾಯ ಆಗಿದೆ ಅಂತೇಳಿ. ಸ್ವಾಮಿ ಈಗ SC A B C ಅಂತ ಮಾಡಿದ್ದಾರೆ 3 ಭಾಗನ. ಈಗ ಒಂದು ರೋಸ್ಟರ್ ಬಿಂದು ಏನು ಶ್ರೇಣಿ A, ಶ್ರೇಣಿ B, ಶ್ರೇಣಿ C ಅಂತಕ್ಕಂಥ ಏನು ಹುದ್ದೆಗಳಿದ್ದಾವೆ, IAS ಆಗಿರ್ಬೋದು, IPS ಆಗಿರ್ಬೋದು, ಆಮೇಲೆ ಇವೆಲ್ಲವೂ ಕೂಡ ನಮಗೆ A ಗ್ರೇಡಲ್ಲಿ ಬರ್ತವೆ. A ಗ್ರೇಡಲ್ಲಿ ಬರ್ತಕ್ಕಂಥವು ಯಾವಪ್ಪ ಅಂತಂದರೆ ಜಾಬ್ಸು AC, DC, DYSP, ಡಿಸ್ಟ್ರಿಕ್ಟ್ ಮೆಡಿಸಿನ್ ಆಫೀಸರ್, ಅಸಿಸ್ಟೆಂಟ್ ಪ್ರೊಫೆಸರು, ಡಿಸ್ಟ್ರಿಕ್ಟ್ ಟ್ರೆಜರಿ ಆಫೀಸರು, ಎಕ್ಸಿಕ್ಯೂಟಿವ್ ಇಂಜಿನಿಯರ್ಸು, AEE, KPSC, UPSC, MPSC, UPSSC ಅನ್ನೋರು ಅವ್ರು A ಗ್ರೇಡಲ್ಲಿ ಬರ್ತಾರೆ. ಇವರು ಪೇ ಸ್ಕೇಲ್ ಬಂದು 85,000ದಿಂದ 2,25,000 ಇರುತ್ತೆ. B ಗ್ರೂಪ್ನವ್ರು ಬಂದುಬಿಟ್ಟು ತಹಸೀಲ್ದಾರು, BDO, ಸೆಕ್ಷನ್ ಆಫೀಸರ್ಸು, PSI, AE, ರೆವಿನ್ಯೂ ಡಿಪಾರ್ಟ್ಮೆಂಟ್, ರೆವಿನ್ಯೂ ಇನ್ಸ್ಪೆಕ್ಟರ್ಸು, ಡೈರೆಕ್ಟರು, ಅಸಿಸ್ಟೆಂಟ್ ಕಮರ್ಷಿಯಲ್ ಟ್ಯಾಕ್ಸ್ ಆಫೀಸರ್ಸು ಇವರೆಲ್ಲರೂ ಕೂಡ B ಗ್ರೂಪಲ್ಲಿ ಬರ್ತಾರೆ. C ಗ್ರೂಪಲ್ಲೂ ಕೂಡ ಅದೇ ರೀತಿಯಾಗಿ ಬರ್ತಾರೆ. ಇಂತಹ ಗ್ರೂಪ್ಗಳನ್ನು ಯಾವುದೇ ಕಾರಣಕ್ಕೂ ಯಾವುದೇ ರಾಜ್ಯದಲ್ಲಾಗಿರ್ಬೋದು 100,000 ಸಾವಿರಾರು ಪೋಸ್ಟನ್ನು ಕರೆಯಲ್ಲ.
ಸರಿ ಕರೆದಿದ್ದಾರೆ. ಸರ್ಕಾರದ ಆದೇಶ ಸಂಖ್ಯೆ ಏನಿದೆ ಅಂದರೆ CR-SU-E-02 ಸಾಹಿಮ 2025 ಸರ್ಕಾರದ ಆದೇಶ ಯಾವುದು? ಇದು ರೋಸ್ಟರ್ ಏನು ಒಂದು ನೇಮಕಾತಿ ಆಗ್ಬೇಕಂದ್ರೆ ರೋಸ್ಟರ್ ಕ್ಯಾಟಗರಿ ವೈಸು ರೋಸ್ಟರ್ ಕೊಡ್ತಾ ಹೋಗ್ಬೇಕು. ಅಂಥದ್ರಲ್ಲಿ ನಮಗೆ ಪರಿಶಿಷ್ಟ ಜಾತಿ 1ನೇ ಪೋಸ್ಟ್ ಇತ್ತು. SC ಅಂದ ತಕ್ಷಣ A ಆಗಲಿ B ಆಗಲಿ C ಆಗಲಿ ಏನೀಗ ಡಿವೈಡ್ ಮಾಡಿದ್ರೆ ಅದಕ್ಕಿಂತ ಹಿಂದೆ ಒಂದು SC ಅಂದ ತಕ್ಷಣ ನಾನು ಮಾರ್ಕ್ಸ್ ತೊಗೊಂಡಿದ್ರೆ ನನ್ನ ಬಂಜಾರ ಸಮಾಜದನ್ನು ಫಸ್ಟ್ ಪೋಸ್ಟ್ ತಗೊಂತಿದ್ದ. ಇನ್ನು ಲೆಫ್ಟು ರೈಟು 6, 5 ಏನು ಡಿವೈಡ್ ಮಾಡಿದ್ರೆ ಅವರೆಲ್ಲರೂ ಏನಾರು ಹೆಚ್ಚು ಅಂಕ ಗಳಿಸಿದ್ರೆ ಅವ್ರು ಫಸ್ಟ್ ಪೋಸ್ಟಿಗೆ ಬರ್ತಿದ್ರು. ಈಗ ಎಂಥ ಪರಿಸ್ಥಿತಿ ಆಗಿದೆ ಅಂದರೆ ಫಸ್ಟ್ನೇ ಪೋಸ್ಟು ರೋಸ್ಟ್ರಲ್ಲಿ ನೀವು A ಇಂದ ಹಿಡಿದು C ಅಲ್ಲ D ಅಲ್ಲಿ ಯಾವ್ದಾರ ತಗೊಳ್ಳಿ, ಫಸ್ಟ್ನೇ ಪೋಸ್ಟ್ ಬಂದ್ಬಿಟ್ಟು ಈಗ ಹೇಗೆ ಹೊತ್ತು ಎ ಪರಿಶಿಷ್ಟ ಏನು ಜಾತಿ ವರ್ಗದ A ಬಿಂದುಗೆ ಹೋಯ್ತು. 2ನೇದು ಬರುತ್ತೆ ನಮಗೆ ಸಾಮಾನ್ಯ, 3ನೇದು ಬರುತ್ತೆ ಪರಿಶಿಷ್ಟ ಪಂಗಡ, 4ನೇದು ಬರುತ್ತೆ ಸಾಮಾನ್ಯ. ಹಿಂಗೆ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಆಮೇಲೆ ಪ್ರವರ್ಗ 1, ಪ್ರವರ್ಗ 2, ಪ್ರವರ್ಗ 3, ಕ್ಯಾಟಗರಿ 1, ಕ್ಯಾಟಗರಿ 2, ಕ್ಯಾಟಗರಿ 3 ಅಂತ ಏನು ಹೇಳ್ತೀವಲ್ಲ, ಇವನ್ನ ಒಂದೊಂದೊಂದು ಕೊಟ್ಕೋತಾರೆ. ಅದ್ರ ಮಧ್ಯೆ ಸಾಮಾನ್ಯ ಕೊಟ್ಕೊಂತ ಹೋಗ್ತಾರೆ. ಹೀಗೆ ಹೋದಾಗ ನಮ್ಮ ಬಂಜಾರ ಸಮಾಜಕ್ಕೆ ರೋಸ್ಟರ್ ಬಿಂದು ಬರೋದು 15ನೇ ಪೋಸ್ಟ್ಗೆ. 15ನೇ ಪೋಸ್ಟ್ಗೆ ರೋಸ್ಟರ್ ಬಿಂದು ಬಂಜಾರ ಸಮಾಜದ ಬರುತ್ತೆ. ಅಲೆಮಾರಿ ಸಮುದಾಯದವ್ರನ್ನು ನಮ್ಮಲ್ಲಿ ಸೇರಿಸೋದ್ರಿಂದ ಅವ್ರು 1% ಪ್ರತ್ಯೇಕ ಏನಾರು ಮಾಡಿಕೊಂಡು ಅಥವಾ ಅವ್ರಿಗೆ ಏನಾರು ಮೊದಲ ಆದ್ಯತೆ ಸಿಕ್ಕರೆ ಬಂಜಾರ ಸಮಾಜದಕ್ಕೂ ಸಿಗಲ್ಲ 15ನೇ ಪೋಸ್ಟು. ಸೊ ಎಲ್ಲಿ ಹೋಗ್ತೀವಿ ನಾವು? ಮತ್ತೆ 33ನೇ ಪೋಸ್ಟಿಗೆ ಹೋಗ್ತೀವಿ. ಬಂಜಾರ ಸಮಾಜದವರು 33ನೇ ಪೋಸ್ಟು. ಕೊರಮ, ಕೊರಚ ಏನು ಬಂಜಾರ ಬೋವಿ ಇದರಲ್ಲ ಈ ಕೊಲಂಬೋ ಸಮುದಾಯಗಳು 33ನೇ ಪೋಸ್ಟಿಗೆ ಹೋಗ್ತವೆ. ಹಾಗಾದ್ರೆ ಮೊದಲನೇ ಪೋಸ್ಟಿಗೆ ಅರ್ಹತೆ ಇದ್ದರೆ ನಾವು 33ನೇ ಪೋಸ್ಟಿಗೆ ನಾವು ಒಂದೇ ಸಾರಿ ನಾವಲ್ಲಿ ಕಿತ್ತು ನಮ್ಮನ್ನೆಲ್ಲ ಹಾಕಿದ್ರೆ ಮತ್ತೆ ನಾವು ಬ್ರಾಹ್ಮಣರಿಗಿಂತ ದೊಡ್ಡ ಶ್ರೀಮಂತರು, ಅತಿ ಬ್ರಾಹ್ಮಣರಲ್ಲೇ ಬ್ರಾಹ್ಮಣರಾಗ್ಬಿಟ್ರು. ಯಾಕಂದ್ರೆ ಇವತ್ತು ಸಾಮಾನ್ಯ ಅಂತಂದ್ರೆ ಶೆಟ್ರು, ಬ್ರಾಹ್ಮಣರು ಅಂತೇಳಿ ಕರೀತಾರೆ. ಆದ್ರೆ ಬಂಜಾರ ಸಮಾಜದವ್ರು ಹೋಗಿದ್ದಾರೆ ಸ್ವಾಮಿ, ಬೇರೆ ಬೇರೆ ಸಮುದಾಯದವರೆಲ್ಲ ಹಲ್ಲೆನೆ ಮಾಡಿದ್ದಾರೆ. ಎಷ್ಟೋ ಸಾರ್ವಜನಿಕ ಆಸ್ತಿ ಪಾಸ್ತಿಗಳು ನಷ್ಟ ಆಗೋ ರೀತಿಗೆ ಬೆಂಕಿ ಹಚ್ಚಿದ್ದಾರೆ, ಎಷ್ಟೆಲ್ಲ ಮಾಡಿದ್ದಾರೆ. ಆದ್ರೆ ರಾಜಕೀಯದಲ್ಲಿ ತರಬಾರ್ದು. ಒಂದು ಧಾರ್ಮಿಕ ಕ್ಷೇತ್ರ ಅಂತೇಳಿ ಯಾರೂ ಕೂಡ ಇಲ್ಲ. ತಮ್ಮ ನೋವನ್ನ ಹೇಳ್ಕೊಂಡ್ರೆ ಅವ್ರ ಮೇಲೆ FIR ಮಾಡ್ತೀರಿ ಅಂತಂದ್ರೆ ಹೇಗೆ ನೀವು? ಹೌದು, ಕೆಲವರು ಹೇಳ್ತಾ ಇದಾರೆ ಧಾರ್ಮಿಕ ಸ್ಥಳದಲ್ಲೆಲ್ಲ ಈ ತರ ತೆಗಿಬಾರ್ದು, ಮಾಡಬಾರ್ದು ಅಂತ. ಮತ್ತೆ ಎಲ್ಲಿ ತೆಗಿಬೇಕು? ಇವತ್ತು ಹರಜಾತ್ರಾ ಕಾರ್ಯಕ್ರಮ ನಡೀತೈತೆ, ಪಂಚಮಶಾಲಿಯವರು ತಮ್ದೇನೇ ಸಮಸ್ಯೆ ಇದ್ರು ಅಲ್ಲಿ ಒಂದು ನಿರ್ಧಾರ ಮಾಡ್ಕೊಂಡು ನಮ್ಮ ಮೀಸಲಾತಿ ನಮಗೆ ಬೇಕು ಅಂತ ಅವರು ಹೋರಾಟ ಮಾಡ್ತಾರೆ. ವಾಲ್ಮೀಕಿ ಸಮುದಾಯದವರು ರಾಜನಹಳ್ಳಿಯಲ್ಲಿ ಅವರು ಸಮುದಾಯನ ಸೇರ್ಕೊಂಡು ಅವರ ಜಾತ್ರೆಗಳಲ್ಲಿ ಅವ್ರೇನ್ ಮಾಡ್ತಾರೆ, 5% ಇದ್ದದನ್ನು 7% ನಾವು ಮಾಡ್ಕೋಬೇಕು ಅಂತೇಳಿ ಎಲ್ಲರೂ ಒಗ್ಗಟ್ಟಾಗಿ ಹೋರಾಟವನ್ನು ಮಾಡ್ತಾರೆ. ಇವತ್ತು ಅವ್ರು ಯಶಸ್ವಿ ಆಗ್ತಾರೆ. ಅದೇ ರೀತಿಯಾಗಿ ಇತರೆ ಬೇರೆ ಎಲ್ಲ ಸಮುದಾಯದವರು ತಮ್ಮ ಎಲ್ಲ ನೋವುಗಳನ್ನ ಅಥವಾ ತಮ್ಮೆಲ್ಲ ಮೀಸಲಾತಿಗಳನ್ನ ತಮ್ಮ ಹೋರಾಟದಲ್ಲಿ ಅವರು ತಮ್ಮ ಧಾರ್ಮಿಕ ಏನು ಸಭೆಗಳಲ್ಲಿ ತೀರ್ಮಾನ ಮಾಡ್ಕೊಂಡು ಹೋರಾಟವನ್ನು ಮಾಡ್ತಾರೆ. ಯಾವುದು ಬೇಡ ರೀ, ಮೊನ್ನೆ ನಡೆದಂತ ಭದ್ರಾವತಿಯಲ್ಲಿ ಇರ್ತಕ್ಕಂಥ ತರಳುಬಾಳು ಏನು ನಡೀತೋ, ಇವತ್ತು ನಮ್ಗೆಲ್ಲರಿಗೂ ಗೊತ್ತಿದೆ. BP ಹರೀಶ್ ಅವರು ಮತ್ತು SS ಮಲ್ಲಿಕಾರ್ಜುನ್ ಅವರು ಇಬ್ರು ಸಹ ತುಂಬಾ ರಾಜಕೀಯವಾಗಿ ಗೊಂದಲದಲ್ಲಿ ಒಳಗಾಗಿದ್ದಾರೆ ಅಂತ. ಅವ್ರನ್ನ ಕರೆದ್ಬಿಟ್ಟು ಬಾರಯ್ಯ ಕೂತ್ಕೋ, ಬಿಡ್ರಿ, ಖಾಲಿ ಬಿಡ್ರಿ, ನಿಮ್ ರಾಜಕೀಯ ಹೊರಗಿಟ್ಕೊಳ್ರಿ, ಸಮಾಜ ಸಮುದಾಯ ಅಂದ್ರೆ ಮೊದಲ ಆದ್ಯತೆಯನ್ನು ಕೊಡಿ, ಸಮಾಜಕ್ಕೆ ಮೊದಲ ಆದ್ಯತೆಯನ್ನು ಕೊಡಿ, ಎಲ್ಲರೂ ಅಣ್ತಂಬ್ಳಾಗಿ ಬಾಳ್ರಿ, ನಿಮ್ ರಾಜಕೀಯ ಹೊರಗಿಟ್ಕೊಳ್ರಿ ಅಂತ ಹೇಳಿದ್ರು. ಮತ್ತೆ ಅಂತ ಧರ್ಮ ಸಮ್ಮೇಳನದಲ್ಲಿ ಅಥವಾ ಅಂತ ಒಂದು ಸಂದರ್ಭದಲ್ಲಿ ತಮ್ಮ ನೋವನ್ನ ಒಂದು ಅವರ ಒಂದು ಏನು ಮನಸ್ಸಲ್ಲಿರ್ತಕ್ಕಂಥ ಗೊಂದಲವನ್ನು ಸರಿಪಡಿಸಿದಂಥ ಸ್ವಾಮೀಜಿಗಳು ಅಲ್ಲಿ ಮಾಡ್ಬೇಕಾದ್ರೆ ಬಂಜಾರ್ ನಮ್ಮ ಒಂದು ವೇದಿಕೆ ಮೇಲೆ ಆ ಯುವಕರು ಕಪ್ಪು ಬಟ್ಟೆ ಪ್ರದರ್ಶಿಸಿದ ತಪ್ಪ. ಇವತ್ತು ನಾವು 1ನೇ ಪೋಸ್ಟಿಂದ 33ನೇ ಪೋಸ್ಟ್ಗೆ ಡಿ ಪ್ರಮೋಟ್ ಆಗ್ತಾ ಇದೀವಿ ಅಂತ ಅಂದಾಗ ಮತ್ತೆ ಹೋರಾಟ ಮಾಡೋದ್ರಾಗ ಅದ್ರಾಗ ಅರ್ಥ ಇಲ್ವಾ? ಹೋರಾಟ ಮಾಡಬಾರ್ದಾ? ಇಂಥ ಹೋರಾಟವನ್ನ ಮಾಡಿದವ್ರ ಮೇಲೆ FIR ಕೇಸ್ ಹಾಕ್ಸ್ತಿದ್ರಲ್ಲ, ನಿಮಗೆ ನಾಚಿಕೆ ಆಗಲ್ವಾ? ದಯಮಾಡಿ ಇವತ್ತು SC ಒಂದು ಪೋಸ್ಟ್ ಅನ್ನ ತಗೊಂಡು ಅದೇ ಸರ್ಟಿಫಿಕೇಟ್ ಇಟ್ಕೊಂಡು ಇವತ್ತು MLA MP ಆಮೇಲೆ ಸರ್ಕಾರಿ ನೌಕರಿಗಳು ಪ್ರತಿಯೊಂದನ್ನು ತಗೊಂಡು ನೀವು ಇವತ್ತು ಈ ಸ್ಥಾನಕ್ಕೆ ಬಂದಿದ್ದೀರಿ. ಆ SC ಸರ್ಟಿಫಿಕೇಟ್ ತಗೊಂಡು ಬಂಜಾರದ ಒಂದು ಹಗಳು ಅನ್ನನಾರ ನೀವು ಊಟ ಮಾಡಿದ್ರೆ, ನಿಮ್ಗೆ ಏನಾರು ಕೃತಜ್ಞತೆ ಅನ್ನೋದಿದ್ರೆ, ನಿಮ್ಗೆ ಏನಾದ್ರು ನನ್ನ ಸಮಾಜಕ್ಕೆ ಒಂದು ಏನಾರ ಮಾಡ್ಬೇಕು ಅಂತ ಇದ್ರೆ ದಯಮಾಡಿ ರೋಸ್ಟರ್ ಬಿಂದುನ ಬದಲಾಯಿಸಿ. ನಾವು 6, 5 ಆಗಿರೋದನ್ನ ನಾವೇನು ಹೇಳ್ತಲ್ಲ ಅದನ್ನ ಒಳ ಮೀಸಲಾತಿ ಅದು ಆಗಿರೋದಕ್ಕೆ ನಮ್ದೇನಿಲ್ಲ ತಕರಾರು. ನಮಗೆ ಬೇಕಾಗಿರೋದು ರೋಸ್ಟರ್ ಬಿಂದು ಒಳಗೆ ನಮ್ಮನ್ನು ಯಾವ ಸ್ಥಾನದಲ್ಲಿ ಇಟ್ಟಿದ್ದೀರಿ ನೀವು?